Over to Akira. Thank you, Adirath. Over to Yogansh. Thank you, Charanya. Yogansh, you are looking stunning in black. Yes, the color black has a timeless look. It is also called ebony, inky, sooty, dusky and dark. Black was the first color pigment used by artists in prehistory and the first ink used by book printers while reading. Without the distraction of color, the text in black is often more readable, making it easier for readers to focus on the content. The choice of the color black has long been associated with power, formality, sophistication and high-end fashion. Lawyers and judges don black, displaying their responsibility towards upholding justice. The choice of black can be interpreted as a sign of someone who is unafraid to stand out in a crowd. Prepped children are now depicting the color black. Black is a revered color in Hinduism, since it represents the infinite expanse of the universe and in that Parabrahman itself. Ma Kali, Kali means black, and the color of the whole universe. Her color personifies herself, being infinite, she who existed even before anything came into life, and from her everything came into existence. Black is considered auspicious for Lord Ayyappa. Devotees who visit this temple in Shabarimala wear black clothes. Preparatory 1 C-section are narrating the reason for wearing black in their program The Divine Black. ಒಂದು ದಿನ ಓರ್ವ ಸ್ವಾಮಿ ನದಿಯಲ್ಲಿ ಮಿಂದು ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಿದ್ದರು. ಆಗ ಅಲ್ಲಿಗೆ ಮಾಲೆ ಧರಿಸಿರುವಂತಹ ಗುರುಸ್ವಾಮಿ ಬಂದು ಈ ರೀತಿ ಹೇಳುತ್ತಾರೆ. ಓ ಸ್ವಾಮಿ, ನಾವು ಬಣ್ಣ ಬಣ್ಣದ ಬಟ್ಟೆಗಳನ್ನು ಹಾಕಬಾರದು. ಹೌದೇ? ನಾವು ಏಕೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು? ಅಯ್ಯಪ್ಪ ಸ್ವಾಮಿಯ ಭಕ್ತರೆಲ್ಲರೂ ಕಪ್ಪು ಬಣ್ಣದ ಬಟ್ಟೆಯನ್ನು ತಪ್ಪದೇ ಧರಿಸಬೇಕು ಎಂದು ಅಯ್ಯಪ್ಪ ಸ್ವಾಮಿಯು ಶನೇಶ್ವರ ಸ್ವಾಮಿಗೆ ಮಾತನ್ನು ನೀಡಿರುತ್ತಾರೆ. ಅದಕ್ಕೆ ಒಂದು ಕಾರಣ ಕೂಡ ಇದೆ. ಅದು ಏನೆಂದರೆ, ಅಯ್ಯಪ್ಪ ಸ್ವಾಮಿ ಮತ್ತು ಶನಿದೇವರ ಮಧ್ಯೆ ಇರುವಂತಹ ಸನ್ನಿವೇಶವನ್ನು ತಿಳಿಯೋಣ. ನೀವು ಮನುಷ್ಯರಿಗೆ 7 ವರ್ಷಗಳ ಕಾಲ ಏಕೆ ಕಷ್ಟಗಳನ್ನು ನೀಡುತ್ತೀರಿ? ಅದು ನಿಮ್ಮ ಧರ್ಮವೇ? ತ್ರಿಮೂರ್ತಿಗಳಿಗೆ ಸೃಷ್ಟಿ, ಸ್ಥಿತಿ, ಲಯ ಎಲ್ಲವೂ ಧರ್ಮಗಳೇ. ಅದೇ ರೀತಿ ಯಮಧರ್ಮ ಕೂಡ ಮನುಷ್ಯರ ಪ್ರಾಣವನ್ನು ತೆಗೆದುಕೊಳ್ಳುವುದು ಧರ್ಮವೇ ಅಲ್ಲವೇ? ಲಯ ಕಾರ್ಯಗಳು ಪ್ರಾಣವನ್ನು ತೆಗೆಯಬಾರದೆಂದರೆ ನಾನು ಹೇಗೆ ಹೇಳಲಿ? ನೀವು ನಿಮ್ಮ ಧರ್ಮ ಕಾರ್ಯಗಳನ್ನು ಮಾಡಲಿಲ್ಲವೆಂದರೆ ಏನಾಗುತ್ತದೆ? ಸೃಷ್ಟಿ ಧರ್ಮ ಅಲ್ಲೋಲ ಕಲ್ಲೋಲವಾಗುತ್ತದೆ. ಮನುಷ್ಯರು ಮಾಡುವಂತಹ ಪಾಪ ಪುಣ್ಯಗಳ ಪ್ರಕಾರ ಬ್ರಹ್ಮದೇವ ಹಣೆಬರಹವನ್ನು ಬರೆಯುತ್ತಾನೆ. ನಾನು ಅದಕ್ಕೆ ಅನುಗುಣವಾಗಿ ಶಿಕ್ಷೆಯನ್ನು ನೀಡಿ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತೇನೆ. ಮನುಷ್ಯರು ತಮ್ಮ ಪಾಪ ಕರ್ಮಗಳಿಗೆ ಶಿಕ್ಷೆಯನ್ನು ಅನುಭವಿಸಬೇಕೆಂಬುದು ಅಲ್ಲವೇ ನಿಮ್ಮ 7 ವರ್ಷಗಳ ಶನಿ ದೋಷದ ಪರಮಾರ್ಥ? ಅದಕ್ಕಾಗಿಯೇ ನನ್ನ ಭಕ್ತರು ವರ್ಷದಲ್ಲಿ 1 ಮಂಡಲ ಕಾಲ ವ್ರತವನ್ನು ಆಚರಿಸಿ ಶನಿ ದಶೆಯಲ್ಲಿ ನೀವು ಕೊಡಬೇಕೆಂದಿರುವ ಕಷ್ಟಗಳನ್ನು ಅನುಭವಿಸುತ್ತಾರೆ. ಅದು ಹಾಗಾಗುವುದಿಲ್ಲ ಸ್ವಾಮಿ.
ಆ 40 ದಿನಗಳಲ್ಲಿ ಎಷ್ಟು ಕಷ್ಟಗಳನ್ನು ಅನುಭವಿಸುತ್ತಾರೆ ಹೇಳಿ ಸ್ವಾಮಿ. ನೋಡಿ ಸ್ವಾಮಿ, ನನ್ನ ಭಕ್ತರು ತಮ್ಮ ರಾಜಭೋಗವನ್ನು ತ್ಯಜಿಸಿ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಸೂರ್ಯದೇವ ಬರುವ ಮುನ್ನವೇ ತಣ್ಣೀರಿನಲ್ಲಿ ಮಿಂದು ದೇಹವನ್ನು ದಂಡಿಸಿ ಸಾತ್ವಿಕ ಆಹಾರವನ್ನು ಸೇವಿಸಿ ನೇಮನಿಷ್ಠೆಯನ್ನು ಪಾಲಿಸಿ ಭಕ್ತಿಯಿಂದ ನಿತ್ಯ ಪೂಜಿಸಿ ತಮ್ಮ ಪಾಪ ಕರ್ಮಗಳಿಗೆ ಪರಿಹಾರವನ್ನು ಬೇಡುತ್ತಾರೆ. ಹಾಕಿಕೊಳ್ಳಲು ಸರಿಯಾದ ಉಡುಪುಗಳಿಲ್ಲದೆ, ಪಾದರಕ್ಷೆ ಕೂಡ ಇಲ್ಲದೆ, ಅವರ ಕಷ್ಟಗಳನ್ನು ಯಾರೊಂದಿಗೂ ಹೇಳಿಕೊಳ್ಳದೆ ಅನುಭವಿಸಬೇಕು. ಅವರ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಕಠಿಣವಾದ ಶಿಕ್ಷೆಯನ್ನು ನೀಡುತ್ತೇನೆ. ಓಹೋ, ನಿಮಗೆ ಇಷ್ಟವಾದ ಬಣ್ಣ ಕಪ್ಪು ಅಲ್ಲವೇ? ನನ್ನ ಭಕ್ತರು ಕಪ್ಪು ಬಟ್ಟೆಗಳನ್ನು ಧರಿಸಿ ಮಾಲಾಧಾರಣೆಯಿಂದ ದೀಕ್ಷೆಯನ್ನು ತೊಟ್ಟು ಎಲ್ಲರಿಂದ ಸ್ವಾಮಿ ಎಂದು ಕರೆಯಲ್ಪಡುತ್ತಾರೆ. ಹಾಗೂ ವ್ರತದ ನಿಯಮಗಳನ್ನು ಸಹ ಆನಂದದಿಂದ ಅನುಭವಿಸುತ್ತಾರೆ. ಅಂದರೆ ನೋಡಿ ಸ್ವಾಮಿ, ನನ್ನ ಭಕ್ತರು ಕಠಿಣವಾದ ವ್ರತವನ್ನು ಆಚರಿಸುತ್ತಾ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಎಂದು ಪ್ರತಿಕ್ಷಣ ನಾಮಸ್ಮರಣೆಯನ್ನು ಮಾಡುತ್ತಾ ಕಾಡುಮೇಡು ಬೆಟ್ಟಗುಡ್ಡ ಲೆಕ್ಕಿಸದೆ, ಕಲ್ಲು ಮುಳ್ಳು ಚುಚ್ಚಿದರೂ ಗಮನ ಕೊಡದೆ, ಇರುಮುಡಿಯನ್ನು ಹೊತ್ತು ಬರಿಗಾಲಲ್ಲಿ ನಡೆಯುತ್ತಾ ಶಬರಿಮಲೆಗೆ ಬರುತ್ತಾರೆ. ಆದ್ದರಿಂದ ಕಪ್ಪು ಬಟ್ಟೆ ಧರಿಸಿ ಶರಣು ಎಂದು ಬಂದಂತಹ ನನ್ನ ಭಕ್ತರಿಂದ ಸದಾ ದೂರವಿರಿ. ಇದು ನನ್ನ ಆಜ್ಞೆ. ಓ ಸ್ವಾಮಿಯೇ, ಧರ್ಮ ಶಾಸನವನ್ನು ತಿಳಿದಿರುವಂತಹ ನಿಮ್ಮ ಶಾಸನ ನನಗೆ ಶಿರೋಶಾಸನವಿದ್ದಂತೆ. ನಿಮ್ಮ ಆಜ್ಞೆಯನ್ನು ಎಂದಿಗೂ ಮೀರುವುದಿಲ್ಲ. ಈ ರೀತಿ ಅಯ್ಯಪ್ಪ ಸ್ವಾಮಿಯು ಹೇಳಿದ ಹಾಗೆ ಶನೇಶ್ವರ ಸ್ವಾಮಿ ಕೂಡ ಪಾಲಿಸುತ್ತಾರೆ. ಆದ್ದರಿಂದ ಭಕ್ತರು ಕಪ್ಪು ಬಟ್ಟೆಗಳನ್ನು ಧರಿಸಿ ಸ್ವಾಮಿಯ ಆರಾಧನೆಯನ್ನು ಮಾಡಿ ಪೂರ್ವಾರ್ಜಿತ ಕರ್ಮಗಳಿಂದ ಮುಕ್ತರಾಗುತ್ತಾರೆ ಹಾಗೂ ಸದಾ ಶ್ರೀ ರಕ್ಷೆಯಲ್ಲಿರುತ್ತಾರೆ. Program was presented by Preparatory 1 C section, and the class teachers are Mrs. Nagaratna and Mrs. Purnima.